ಈ ಭೂಮಿಯ ಮೇಲೆ ನೂರಾರು ಆವಿಷ್ಕಾರಗಳು ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿವೆ. ಅದರಲ್ಲಿ ಹೆಚ್ಚಾಗಿ ನಾವು ಈ ಆವಿಷ್ಕಾರಗಳನ್ನ ಪಾಶ್ಚಾತ್ಯ ವಿಜ್ಞಾನಿಗಳೇ ಮಾಡಿದ್ದಾರೆ ಎಂದು ನಮಗೆ ಗೊತ್ತು. ಕಾರಣ ಅದರ ಬಗ್ಗೆ ಹೆಚ್ಚಾಗಿ ಅವರು ತಮ್ಮ ತಮ್ಮ ಪುಸ್ತಕಗಳಲ್ಲಿ ಬರೆದುಕೊಂಡಿದ್ದಾರೆ, ಪಬ್ಲಿಸಿಟಿ ಮಾಡಿಕೊಂಡಿದ್ದಾರೆ. ಆದರೆ ಈ ಎಲ್ಲ ಆವಿಷ್ಕಾರಗಳು ಭಾರತ ಉಪಖಂಡದಲ್ಲಿ ಮೊದಲೇ ನಡೆದಿತ್ತು ಅನ್ನುವುದು ಕೇಳಿದರೆ ನಿಜಕ್ಕೂ ನೀವು ಆಶ್ಚರ್ಯ ಪಡುತ್ತೀರಾ. ಆದರೆ ದುರಾದೃಷ್ಟ, ನಮ್ಮ ವಿಜ್ಞಾನಿಗಳಾಗಲಿ ನಮ್ಮ ಜನರಾಗಲಿ ಇವುಗಳನ್ನ ಹೊರ ಜಗತ್ತಿಗೆ ತೋರಿಸಲು ಅವಕಾಶವೇ ಸಿಗಲಿಲ್ಲ. ಹಾಗೂ ಯಾವುದೇ ತರಹದ ಗಿಮಿಕ್ ಮಾಡಲು ಕೂಡ ಅವರಿಗೆ ಗೊತ್ತಿರಲಿಲ್ಲ. ಅಮಾಯಕ ಜನರು. ಹೌದು, ಅಂತಹದರಲ್ಲಿ ವಿಮಾನದ ಆವಿಷ್ಕಾರ ಕೂಡ ಒಂದು ಸ್ನೇಹಿತರೆ. ಈ ಭೂಮಿಯ ಮೇಲೆ ಮೊಟ್ಟ ಮೊದಲ ವಿಮಾನ ಹಾರಿದ್ದು ಇದೇ ಭರತ ಖಂಡದಲ್ಲಿ ಅಂದರೆ ನೀವು ನಂಬುತ್ತೀರಾ? ಇಲ್ಲ. ಯಾಕಂದ್ರೆ ಎಷ್ಟೋ ಜನಕ್ಕೆ ಇದರ ಬಗ್ಗೆ ಗೊತ್ತೇ ಇಲ್ಲ. ಯಾಕಂದ್ರೆ ನಮ್ಮ ವಿಜ್ಞಾನಿಗಳಾಗಲಿ ಅದರ ಬಗ್ಗೆ ಹೇಳಿಕೊಂಡಿಲ್ಲ. ಹೌದು, ಇಂತಹ ಕುತೂಹಲಕಾರಿ ವಿಷಯವನ್ನ ಇವತ್ತು ನಾನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಈ ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಎಂದಿನಂತೆ ಹೊಸ ಒಂದು ವಿಚಾರ, ವಿಶೇಷ ಮಾಹಿತಿಯೊಂದಿಗೆ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಅನಾದಿ ಕಾಲದಿಂದಲೂ ಭಾರತ ಸಂಪದ್ಭರಿತ ದೇಶವಾಗಿತ್ತು. ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾಗಿ ಬೆಳೆದಿತ್ತು. ಆಗಿನ ಕಾಲದಲ್ಲಿದ್ದ ಋಷಿ ಮುನಿಗಳು ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿ ತಮ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸುತ್ತಿದ್ದರು. ಅಂತಹ ಗ್ರಂಥಗಳನ್ನು ಭಾರತದಿಂದ ದೋಚಿಕೊಂಡು ಅದೇ ಆವಿಷ್ಕಾರವನ್ನ ರಿಸರ್ಚ್ ಮಾಡಿ ತಾವೇ ಆವಿಷ್ಕಾರ ಮಾಡಿದ್ದೆಂದು ಪಾಶ್ಚಿಮಾತ್ಯರು ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದಾರೆ. ಅಲ್ಲದೆ ಪ್ರತಿ ವಿಚಾರದಲ್ಲೂ ಪಾಶ್ಚಿಮಾತ್ಯರು ಭಾರತೀಯರು ಏನೂ ಅರಿಯದವರು ಎಂದು ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಬಿಟ್ಟಿದ್ದಾರೆ. ಅದು ನಮ್ಮ ದುರಾದೃಷ್ಟ. ಹಾಗೆಯೇ ರೈಟ್ ಬ್ರದರ್ಸ್ ಕಂಡು ಹಿಡಿದಿರುವರು ಎನ್ನಲಾಗುವ ವಿಮಾನವನ್ನು ಅವರಿಗಿಂತ ಎಷ್ಟೋ ದಶಕಗಳ ಹಿಂದೆ ಭಾರತೀಯರು ಕಂಡು ಹಿಡಿದಿದ್ದರು ಎನ್ನುವ ವಿಚಾರ ಹಲವರಿಗೆ ತಿಳಿದೇ ಇಲ್ಲ. ದೇಶವೇ ಹೆಮ್ಮೆ ಪಡುವಂತಹ ವಿಚಾರ ಇದಾಗಿದ್ದು, ಇನ್ನು ಇಡೀ ವಿಶ್ವ ಮಾತ್ರ ರೈಟ್ ಬ್ರದರ್ಸ್ ವಿಮಾನ ಕಂಡು ಹಿಡಿದಿದ್ದಾರೆಂದು ನಂಬಿಕೊಂಡಿದ್ದಾರೆ. ಹಾರುವ ಹಕ್ಕಿಯ ಜಾಡು ಹಿಡಿದು ಹೊರಟ ವಿಶೇಷ ವ್ಯಕ್ತಿ ಬೇರಾರೂ ಅಲ್ಲ, ನಮ್ಮ ಭಾರತ ದೇಶದ ಹೆಮ್ಮೆಯ ಪುತ್ರ ಶಿವಕರ್ ಬಾಪೂಜಿ ತಲ್ಪಡೆ ಎನ್ನುವ ವಿಚಾರ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸ್ನೇಹಿತರೆ. 1864ರಲ್ಲಿ ಜನಿಸಿರುವ ಶಿವಕರ್ ಬಾಪೂಜಿ ತಲ್ಪಾಡ್ 1895ರಲ್ಲಿ ಮಾನವರಹಿತ ವಿಮಾನವನ್ನ ಆವಿಷ್ಕಾರ ಮಾಡಿದ ಮೊಟ್ಟ ಮೊದಲ ವ್ಯಕ್ತಿ. ಆದರೆ ಇಡೀ ವಿಶ್ವವೇ ವಿಮಾನ ತಯಾರಿಸಿದ್ದು ರೈಟ್ ಸಹೋದರರು ಎಂದು ಹೇಳುವಂತಾಯಿತು. ಸುಮಾರು 8 ವರ್ಷಗಳ ಮುಂಚಿತವಾಗಿಯೇ ಶಿವಕರ್ ಬಾಪೂಜಿ ತಲ್ಪಾಡ್ ವಿಮಾನ ಕಂಡುಹಿಡಿದಿದ್ದು ಎಂಬುದಕ್ಕೆ ಹಲವಾರು ಸಾಕ್ಷ್ಯಗಳು, ಪುರಾವೆಗಳು ನಮಗೆ ದೊರೆತಿವೆ. ಆದರೂ ಇನ್ನು ಕೆಲವರು ರೈಟ್ ಬ್ರದರ್ಸ್ ವಿಮಾನ ಕಂಡುಹಿಡಿದಿದ್ದಾರೆಂದು ನಂಬಿಬಿಟ್ಟಿದ್ದಾರೆ. ಶಿವಕರ್ ಬಾಪೂಜಿ ತಲ್ಪಾಡ್ ಸಂಸ್ಕೃತ ಸಾಹಿತ್ಯ ಮತ್ತು ವೇದಗಳಲ್ಲಿ ಓರ್ವ ವಿದ್ವಾಂಸರಾಗಿದ್ದರು. ಇವರು ಮುಂಬೈಯಲ್ಲಿ ಜನಿಸಿದ್ದರು. ತಲ್ಪಾಡ್ ಪತಾರ್ ಪ್ರಭು ಸಮುದಾಯದಿಂದ ಬಂದವರು. ರೈಟ್ ಬ್ರದರ್ಸ್ಗೂ 8 ವರ್ಷಗಳ ಮೊದಲೇ ಶಿವಕರ್ ಬಾಪೂಜಿ ವಿಮಾನ ತಯಾರಿಸಿದ್ರು ಎನ್ನುವ ಉಲ್ಲೇಖ ಇತ್ತೀಚೆಗೆ ದೊರಕಿದೆ. ಅಲ್ಲದೆ ರಾಮಾಯಣ ಕಾಲದಿಂದಲೇ ಪುಷ್ಪಕ ವಿಮಾನದ ಅರಿವು ಭಾರತೀಯರಿಗೆ ತಿಳಿಯದ ವಿಚಾರವೇ ಆಗಿದೆ. ವೇದ ಭೂಮಿಯಾಗಿದ್ದ ಭಾರತಕ್ಕೆ ವೈಮಾನಿಕ ಶಾಸ್ತ್ರವೇನು ಹೊಸದೇನಲ್ಲ. 1895ರಲ್ಲಿ ಚೌಪಾಟಿ ಸಮೀಪ ಶಿವಕರ್ ಬಾಪೂಜಿ ತಲ್ಪಾಡೆಯವರು ರೈಟ್ ಬ್ರದರ್ಸ್ ಮೊದಲೇ ವಿಮಾನ ಹಾರಿಸಿದ್ರು ಎನ್ನುವ ಸತ್ಯ ಸಂಗತಿ ಈಗ ಮತ್ತಿತರ ಕಾರಣಗಳಿಂದಾಗಿ ಈ ವಿಚಾರ ಹೆಚ್ಚು ಪ್ರಚಾರ ಸಿಗಲಿಲ್ಲ ಮತ್ತು ವಿಶ್ವ ಅದನ್ನು ಕಣ್ತೆರೆದು ನೋಡಿಲ್ಲ ಎನ್ನಬಹುದು. ಅಗಸ್ತ್ಯ ಮತ್ತು ಭರದ್ವಾಜ ಎಂಬ ವೈಜ್ಞಾನಿಕ ಋಷಿಗಳು ವಿಮಾನದ ನಿರ್ಮಾಣದ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದ್ರು ಎನ್ನುವ ದಾಖಲೆಗಳಿಂದ ತಿಳಿದು ಬರುತ್ತದೆ. ಈ ವಿಚಾರ ಕೂಡ ಎಷ್ಟೋ ಜನಕ್ಕೆ ತಲುಪಿಲ್ಲ ಅನ್ನುವುದು ದುಃಖಕರ ವಿಚಾರ. ಸ್ನೇಹಿತರೆ, ಇಂತಹ ಹಲವಾರು ವಿಚಾರಗಳು ನಮ್ಮ ಭಾರತದಲ್ಲಿ ಹುದುಗಿವೆ. ಅವುಗಳನ್ನು ಕೆದಕಿ ನೋಡಿದಾಗ ಎಲ್ಲ ಆವಿಷ್ಕಾರಗಳು ನಡೆದಿದ್ದು ಇದೇ ಭಾರತ ಖಂಡದಲ್ಲಿ ಎನ್ನುವುದು ಜಗಜ್ಜಾಹಿರತವಾಗುವುದರಲ್ಲಿ ದೂಸರಾ ಮಾತೇ ಇಲ್ಲ. ಇಂತಹದೇ ಹಲವಾರು ವಿಷಯಗಳನ್ನ, ವಿಶೇಷತೆ ಇರುವಂತಹ ಮಾಹಿತಿಗಳನ್ನ ಮುಂದಿನ ಸಂಚಿಕೆಯಲ್ಲಿ ತರಲು ಪ್ರಯತ್ನಿಸುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್.